ಇವಾಗ ಸೀದಾ ಸಮಾಜದ ಹತ್ರ ಹೋಗ್ತಾ ಇದೀನಿ ಸ್ಕೂಟಿಯಲ್ಲಿ. ಗೈಸ್ ಮೇಲೆ ಬಂದು ಪುನಃ ಕೆಳಗೆ ಹೋಗಿ ಪುನಃ ತಗೊಳ್ಳಿ ಗೈಸ್, ಸಪ್ಲೈ ಕೆಲಸ ಕೊಟ್ಬಿಟ್ಟಿದ್ದಾರೆ. ಕೇಕ್ ಸರ್ವಿಂಗ್ ಇಂದ ಫುಡ್ ಸರ್ವಿಂಗ್ ಬಂದಿದ್ದೀನಿ ನಮ್ ಜೊತೆ. ಯಾರು ಗೊತ್ತಾ? ಸೊ ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಬಿಂದಾಸ್ ಆಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಮ್ಮನೇಲಿ ಟೈಟಲ್ ನೋಡ್ಬಿಟ್ಟು ನಿಮಗೆ ಗೊತ್ತಾಗಿರುತ್ತೆ ಏನು ವಿಷಯ ಅಂತ. ಇವತ್ತು ನಮ್ಮ ಜಿಯನ ಬರ್ತ್ಡೇ. ಸೊ ನಾವಿಲ್ಲಿ ಹಾಲಿಗೆ ಬಂದಿದ್ದೀವಿ. ಬರ್ತ್ಡೇನ ಹಾಲಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಆ್ಯಂಡ್ ಪಪ್ಪಾಸ್ ಇದ್ದಾರೆ, ಮಾರ್ನಿಂಗ್ ಇಲ್ಲಿ ಕೆಲಸ ನಡೀತಿದೆ. ಪಪ್ಪ ಹಾಯ್. ಇಲ್ಲೆಲ್ಲ ಕೆಲಸ ಮಾಡ್ತಿದ್ದೀವಿ. ಬಾವ ಮೇಲೆ ಇದ್ದಾರೆ. ಸೊ ವಾಯ್ಸ್ ಸ್ವಲ್ಪ ಕ್ಲಿಯರಿಟಿ ಇಲ್ಲ, ಮೈಕ್ ಮನೇಲಿ ಉಂಟು. ಈಗ ಎಲ್ಲ ರೆಡಿ ಆಗ್ತಿದ್ದಾರೆ ಮನೇಲಿ. ಸೊ ನಾನು ಪಪ್ಪ ಬಾವ ಇಲ್ಲಿ ಹಾಲ್ ಹತ್ರ ಬಂದಿದ್ದೀವಿ ಸ್ವಲ್ಪ ಅರೇಂಜ್ಮೆಂಟ್ ಮಾಡೋಕ್ಕೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ, ಏನೆಲ್ಲಾಗುತ್ತೆ ನೋಡುವ. ಗೈಸ್ ದೀಪಕ್ಕನು ಜಿಯನು ಬಂದಿದ್ದಾರೆ ನೋಡಿ, ಫುಲ್ ರೆಡಿಯಾಗಿದ್ದಾರೆ. ನಮ್ಮ ಜಿಯಂದು ಬರ್ತ್ಡೇ, ಆ್ಯಕ್ಚುಲಿ ಬರ್ತ್ಡೇ ಜಿಯಂದು ನೆನ್ನೆ ಇದ್ದಿದ್ದು, ಬಟ್ ಸೆಲೆಬ್ರೇಟ್ ಇವತ್ತು ನಾವು ಮಾಡ್ತಾ ಇರೋದು. ಆ್ಯಂಡ್ ಅಕ್ಕ ಇದ್ದಾರೆ, ಹಾಯ್ ಗೈಸ್. ಇವಾಗ ಬಿಪಿ ಬಂದ ನೋಡಿ ಗೈಸ್. ಇಲ್ಲಿ ಕೆಳಗಡೆ ಬಂದರೆ ಅಮ್ಮನವರೆಲ್ಲ ಫುಲ್ಲು ಕೆಲಸ ಮಾಡ್ತಿದ್ದಾರೆ ನೋಡಿ, ಸ್ನ್ಯಾಕ್ಸ್ ಸರ್ವಿಂಗ್. ಇಲ್ಲಿ ಆಂಟಿ ಇದ್ದಾರೆ, ಆಂಟಿ ಹಾಯ್. ಇವರು ದೀಪಕ್ಕನವರ ಅಮ್ಮ, ಅವ್ವನ ಗೊತ್ತು. ಆಂಟಿ ಒಂದು ಹಾಯ್ ಮಾಡಿ. ಗೈಸ್ ಇಲ್ಲಿ ಸ್ಟೇಜ್ ಹತ್ರ ಬಂದು ಫುಲ್ ಡೆಕೋರೇಷನ್ ಮಾಡ್ತಿದ್ದು. ಏನಾಯ್ತು ಅಂದರೆ ಈ ಬಲೂನ್ಸ್ ಎಲ್ಲ ಉರ್ಗೋಕ್ಕೆ ಇವರು ಮಿಷಿನ್ ತಂದಿದ್ದಾರೆ. ಇಲ್ಲಿ ನೋಡಿದ್ರೆ ಕರೆಂಟೇ ಇಲ್ಲ, ಅದಕ್ಕೆ ನಾವೇ ಉರುಗ್ತಾ ಇದ್ದೀವಿ. ನಾನು ಅತ್ತೆ ಇಲ್ಲಿ ಫುಲ್ ಬಲೂನ್ ಉರುಗ್ತಾ ಇದ್ದೀವಿ. ಇನ್ನೊಂದು 8 ಬೇಕು ಪರ್ಪಲ್. ಅವರು ಇಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ, ಯಾರು ಬಂದಿಲ್ಲ ಏನು. ಗೈಸ್ ಹಂಗೆ ಅರ್ಜೆಂಟಲ್ಲಿ ಅಲ್ಲಿ ದೇವ್ರ ದೀಪಕ್ಕೆ ಬತ್ತಿ ಬೇಕಿತ್ತು, ತೊಗೊಳಕ್ಕೆ ಮನೆ ಹತ್ರ ಬಂದೆ. ಆ್ಯಂಡ್ ನಮ್ಮ ಬೋಜಿಸ್ ಇದ್ದಾರೆ ಬ್ಲಾಗಲ್ಲಿ. ಬೋಜಿ ಹಾಯ್. ಇವರು ಇನ್ನು ಈಗ ಜಸ್ಟ್ ರೆಡಿ ಆಗ್ತಿದ್ದಾರೆ ಸಮಾಜಕ್ಕೆ ಹೊರಟು ಹೋಗೋದೆ. ನಾನು ಅರ್ಜೆಂಟಲ್ಲಿ ಬತ್ತಿ ತೊಗೊಂಡು ಸೀದಾ ಹೋಗಿರ್ತೀನಿ ಗಾಡಿ ಸ್ಕೂಟಿಯಲ್ಲಿ. ಗೈಸ್ ಇವಾಗ ಸೀದಾ ಸಮಾಜದ ಹತ್ರ ಹೋಗ್ತಾ ಇದ್ದೀನಿ ಸ್ಕೂಟಿಯಲ್ಲಿ. ಬನ್ನಿ ಹೋಗೋಣ ಗೈಸ್. ಅಲ್ಲಿ ಜನ ಬರ್ತಾರೆ, ಆಲ್ಮೋಸ್ಟ್ ಸುಮಾರು ಜನ. ನೋಡೋಣ ಅಲ್ಲಿ ಎಲ್ಲರ ಮುಂದೆ ಬ್ಲಾಗ್ ಮಾಡೋಣ. ಮಾತಾಡೋಕ್ಕಾಗುತ್ತಾ ಗೊತ್ತಿಲ್ಲ, ಅಷ್ಟು ಜನರ ಮುಂದೆ ಮಾತಾಡ್ಬೋದು ಆಯ್ತಾ, ಬಟ್ ಎಲ್ಲ ನನ್ನೇ ನೋಡ್ತಾರೆ. ಗೈಸ್ ಇಲ್ಲಿ ಬಂದೆ, ಈಗ ಸೀದಾ ಮೇಲೆ ಹೋಗ್ತಿದ್ದೀನಿ. ಗೈಸ್ ಮೇಲೆ ಬಂದು ಪುನಃ ಕೆಳಗೆ ಹೋಗಿ ಪುನಃ ಬಲೂನ್ಸ್ ತೊಗೊಂಡು ಅಲ್ಲಿ ಪಕ್ಕದ ಮನೆಯವರು ಅಲ್ಲಿಂದ ಇನ್ವರ್ಟ್ರಲ್ಲಿ ಊದಿಸಿ ತಗೊಂಬರ್ತಾಯಿದ್ದೀವಿ ಗೈಸ್. ಈ ಡೆಕೋರೇಷನ್ ಆನ್ ಗೋಯಿಂಗ್ ಆಗ್ತಾಯಿದೆ ಗೈಸ್. ಇವತ್ತು ನಮ್ಮ ಬ್ಲಾಗಲ್ಲಿ ದಿಲೀಪಣ್ಣ ಬರ್ತಾಯಿದ್ದಾರೆ. ದಿಲೀಪಣ್ಣ ಹಾಯ್. ದಿಲೀಪಣ್ಣ ನಮ್ಮ ದೀಪಕ್ಕೊಂದು ಅಣ್ಣ. ಏನಾದರೂ ಹೇಳ್ತೀರಾ ಬ್ಲಾಗಲ್ಲಿ? ನಮ್ಮ ಸೊಸೆ ಬರ್ಡೇ ಇವತ್ತು. ಸೊ ಬ್ಲಾಗ್ ಎಲ್ಲ ನೀಟಾಗಿ ಮಾಡು ಅಂತ. ಬ್ಲಾಗ್ ಎಲ್ಲ ನೀಟಾಗಿ ಮಾಡು. ಓಕೆ, ಸೆಲೆಬ್ರೇಟ್ ಮಾಡು. ಗೈಸ್ ಆಲ್ಮೋಸ್ಟ್ ಸುಮಾರು ಜನ ಬಂದಿದ್ದಾರೆ. ಇಲ್ಲಿ ಜಿಯಂದು ಬರ್ತ್ಡೇದು ಪೋಸ್ಟ್ ರೆಡಿ ಆಗ್ತೀವಿ ನೋಡಿ. ಲೆಟ್ಸ್ ಸೆಲೆಬ್ರೇಟ್. ಆ್ಯಂಡ್ ಜಿಯಾ ಸ್ಪೆಷಲ್ ಡೇ, ಜಿಯಾ ಟರ್ನ್ಸ್ 1, ಜಿಯನಿ 1 ಇರಲ್ಲ, ಅದಕ್ಕೆ ದಿಲೀಪಣ್ಣನವರಲ್ಲಿ ಸೆಟ್ ಮಾಡ್ತಾ ಇದ್ದಾರೆ ಅದನ್ನ. ನೀವು ಒಳಗಡೆ ಆಲ್ಮೋಸ್ಟ್ ಸುಮಾರು ಜನ ಬಂದಿದ್ದಾರೆ. ನೀವು ಬ್ಲಾಗಲ್ಲಿ ಕವರ್ ಮಾಡುವ ಅದನ್ನ. ಆಯ್ತು, ನಮ್ಮ ಬೋಜಿ ಒಂದೆರಡು ಮಾತಾಡ್ತಾನಂತೆ. ನಾನೇನೋ ಮಾತಾಡ್ಲಿ. ಮಾಮ ಹಾಯ್. ಹಲೋ, ಬ್ಲಾಗ್ಲಿ ಹಾಯ್ ಹೇಳ್ಬಿಡಿ. ಹಾಯ್ ಇಷ್ಟೇ. ಗೈಸ್ ಇವತ್ತು ನಮ್ಮ ಅಜ್ಜಿಯಂದು ಬರ್ತ್ಡೇದು ಫೋಟೋ ಫೋಟೋ ಮಾತ್ರ ಅಲ್ಲ, ವಿಡಿಯೋಸ್ ಉಂಟಾ? ಎಲ್ಲ ನಮ್ಮ ಅಭಿಯಣ್ಣ ತಗೊಂಡಿರೋದು. ಹೋಗು ಒಂದು ತಗೊಳ್ಳಿ. ಅಲ್ಲಿ ತಗೊಳ್ಳಿ ಗೈಸ್, ಸಪ್ಲೈ ಕೆಲಸ ಕೊಟ್ಟುಬಿಟ್ಟಿದ್ದಾರೆ. ಕೇಕ್ ಸಪ್ಲೈ ಗೈಸ್. ಇವ 3 ಸಲ ತಿಂದಾನೆ ತಗೊಳ್ಸ. ಆಯ್ತಾ ಖಾಲಿಯಾ?
ಗೈಸ್ ಎಲ್ಲರೂ ಫೋಟೋಸ್ ಎಲ್ಲ ತೆಗ್ದಾಗಿ ಎಲ್ಲ ಸೀದಾ ಸ್ನ್ಯಾಕ್ಸ್ ತಿನ್ನಕ್ಕೆ ಹೋಗಿದ್ದಾರೆ. ಸದ್ಯಕ್ಕೆ ಇಲ್ಲಿ ಖಾಲಿ ಉಂಟು, ಯಾರಿಲ್ಲ ಇವಾಗ. ಲೈಟಿಂಗ್ಸ್ ನೋಡಿ ಚೆನ್ನಾಗಿದೆಯಲ್ಲ. ಭವ್ಯಕ ಇಲ್ಲಿ ಗಂಟ ಬಂದ್ರೆ ನಮ್ಮ ವ್ಲಾಗ್ಲಿ ಬರೋದ್ರಿಗೆ ಹಾಯ್ ಮಾಡಿ. ಕೇಕ್ ಸರ್ವಿಂಗಿಂದ ಫುಡ್ ಸರ್ವಿಂಗ್ಗೆ ಬಂದಿದ್ದೀನಿ. ನಮ್ಮ ಜೊತೆ ಅಮ್ಮಕ್ಕ ಇದ್ದಾರೆ. ಕಾಯ್ ಹಲೋ. ಲಾಸ್ಟಲ್ಲಿ ಬಿಪಿ ಕಾಣಿಸ್ತಾ ಇಲ್ಲ, ಫುಲ್ ಬಿಪಿ ಫುಲ್ ಬಿಸಿ. ಸದ್ಯಕ್ಕೆ ಏನು ಬಡಿಸ್ತಿಲ್ಲ, ತಟ್ಟೆ ಸಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ. ಗೈಸ್ ಫಂಕ್ಷನ್ ಎಲ್ಲ ಮುಗೀತು, ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಗಿಫ್ಟ್ಸ್ನೆಲ್ಲ ಪ್ಯಾಕಿಂಗ್, ಗಿಫ್ಟೆಲ್ಲ ಬ್ಯಾಗಿಗೆ ಹಾಕ್ತಾಯಿದ್ದೀವಿ. ಇದೆಲ್ಲ ನೋಡಿದ್ರಲ್ಲ, ಎಲ್ಲ ಹೋದರು. ಓಕೆ ಗೈಸ್, ಎಂಡಿಂಗ್ ಅಪ್ ಟುಡೇಸ್ ವ್ಲಾಗ್. ಸುಮಾರು ಕವರ್ ಮಾಡೋಕ್ಕಾಗಿಲ್ಲ, ಆದರೂ ಸುಮಾರು ಕವರ್ ಮಾಡಿದೆ. ಸುಮಾರು ಇನ್ನು ಕೆಲಸ ಎಲ್ಲ ನಡೀತುಂಟು, ಅಲ್ಲಿ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೇರ್ ಟೇಕ್ ಕೇರ್, ಟಾಟಾ, ಬಾಯ್.